ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಚಿಕ್ಕವರಿಂದ ದೊಡ್ಡವರು ಎಲ್ಲರಿಗೂ ಇಷ್ಟ ಆಗುವ ಬೋಟಿ ಚಾಟ್ ಮಸಾಲಾ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಈ ತರ ನೀವು ಮನೆಯಲ್ಲೇ ಮಾಡ್ಕೊಟ್ಟಾಗ ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಔಟ್ಸೈಡ್ ಹೋಗಿ ತಿನ್ನೋ ಬದಲು ಈ ರೀತಿ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಡಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ನಮ್ಮ ಮನೆಯಲ್ಲಿ ಮಾಡಿದ ತಕ್ಷಣನೇ ಎಲ್ಲ ಖಾಲಿ ಆಗ್ಬಿಡ್ತು, ಅಷ್ಟೇ ರುಚಿ ಮಾತ್ರ ಸೂಪರ್ ಆಗಿ ಕೂಡ ಇತ್ತು. ಸೊ ಬನ್ನಿ, ಲೇಟ್ ಮಾಡ್ದೇನೆ ಬೋಟಿ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ, ಅವಾಗಲೇ ಈ ಬೋಟಿ ಮಸಾಲಾನ ಯಾವ ರೀತಿ ಮಾಡೋದು ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಮೊದಲಿಗೆ ಈ ಬೋಟಿ ಮಸಾಲ ಮಾಡುವುದಕ್ಕೆ ನಾನಿಲ್ಲಿ 1 ಪ್ಯಾಕೆಟ್ ಆಗುವಷ್ಟು ಬೋಟಿನ ತಗೊಂಡಿದ್ದೀನಿ. ಈ ಬೋಟಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ನಾರ್ಮಲ್ ಆಗಿ ಉದ್ದಾಗಿರುವ ಬೋಟಿನ ತಗೊಂಡಿದ್ದೀನಿ. ಇವಾಗ ಇದನ್ನ ಈ ರೀತಿ ಮಧ್ಯಕ್ಕೆ ಕ್ಲೀನ್ ಆಗಿ ಈ ತರ ಕಟ್ ಮಾಡ್ಕೋಬೇಕಾಗುತ್ತೆ. ಬೋಟಿಯನ್ನ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಟೈಮ್ ಕೊಟ್ಟು ಈ ರೀತಿ ಕ್ಲೀನ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಅವಾಗನೇ ತುಂಬಾನೇ ಪರ್ಫೆಕ್ಟ್ ಆಗಿ ಈ ಬೋಟಿ ಕಟ್ ಮಾಡ್ಕೋಬಹುದು. ನೋಡಿ, ಇವಾಗ ಎಲ್ಲಾ ಬೋಟಿಗಳನ್ನು ಕೂಡ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಇದಕ್ಕೆ ಸ್ಟಫಿಂಗ್ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ತುಂಬಾನೇ ಸುಲಭವಾಗಿ ಚಿಕ್ಕ ಮಕ್ಕಳು ಆದ್ರೂ ಕೂಡ ಮಾಡ್ಕೋಬಹುದು, ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು. ಇದು ವಿತೌಟ್ ಕುಕಿಂಗ್ ಫೈರ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನೀವು ಸ್ಟವ್ ಹಚ್ಚದೆ ಬೇಕಾಗಿಲ್ಲ, ಆರಾಮಾಗಿ ಅಂಗಡಿಯಿಂದ ಬೋಟಿ ತಂದು ನೀವು ಈ ರೀತಿ ಮಾಡ್ಕೋಬಹುದು. ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಸ್ಟಫಿಂಗ್ ಮಾಡ್ಕೊಳ್ಳೋಕೆ ಒಂದು ಚಿಕ್ಕ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. ಇವಾಗ ಒಂದು ಚಿಕ್ಕ ಗಾತ್ರದ ಟೊಮೊಟೊನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ಬೋಟಿನ ಎಷ್ಟು ತಗೊಂಡಿರ್ತೀರೋ ಅದ್ರ ತಕ್ಕಂಗೆ ಈ ಮಸಾಲೆನ ರೆಡಿ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಒಂದು ಚಿಕ್ಕ ಗಾತ್ರದ ಟೊಮೊಟೊನ ನೀಟಾಗಿ ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆಯೇ 1 ಮೀಡಿಯಂ ಸೈಜ್ ಈರುಳ್ಳಿನ ಅದನ್ನು ಕೂಡ ಈ ತರ ಚಿಕ್ಕದಾಗಿ, ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಕೊಂಡಿದ ನಂತರ 1 ಕ್ಯಾರೆಟ್ ಅನ್ನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಇದನ್ನು ಕೂಡ ಈ ತರ ಕ್ಲೀನ್ ಆಗಿ ತುರಿದು ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಅದನ್ನು ಕೂಡ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಇಷ್ಟೇನೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಏನು ಜಾಸ್ತಿ ಏನು ಬೇಕಾಗಿರಲ್ಲ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಕಡಲೆ ಬೀಜನ 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೇನೆ ಚಿಲ್ಲಿ ಪೌಡರ್ನ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಔಟ್ಸೈಡ್ ಅಲ್ಲಿ ಸಿಗುವಂತಹ ಕಡಲೆ ಬೀಜ ರೆಡಿ ಆಗುತ್ತೆ. ನೋಡಿ, ಇವಾಗ ನಾನು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕೊಂಡಿದ್ದೀನಿ. ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ಬಿಸಿಲು ಟೈಮ್ ಅಲ್ವಾ, ಅದಕ್ಕೋಸ್ಕರ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಅನ್ನ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಈ ತರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಗ್ರೀನ್ ಚಿಲ್ಲಿ ಸಾಸ್ ಬೇಕಾದ್ರೂ ಹಾಕೋಬಹುದು. ಬಟ್ ರೆಡ್ ಚಿಲ್ಲಿ ಸಾಸು ಆರೋಗ್ಯಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ಬರಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಅನ್ನ ಉಪಯೋಗಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸೋಯಾ ಸಾಸ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ಹಾಕೊಂಡಿದ ನಂತರ ನೆಕ್ಸ್ಟ್ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಾಟ್ ಮಸಾಲಾನ ಉಪಯೋಗಿಸ್ತಾ ಇದ್ದೀನಿ. ನೋಡಿ, ಇಷ್ಟೇನೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಇದನ್ನೆಲ್ಲ ಹಾಕೊಂಡಿದ ನಂತರ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕತ್ತೆ. ನಾವು ಹಾಕಿರುವ ಎಲ್ಲಾ ಪದಾರ್ಥಗಳು ಒಂದಕ್ಕೊಂದು ಕ್ಲೀನ್ ಆಗಿ ಹಿಡಿಬೇಕು, ಆ ರೀತಿ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟೇನೆ ಸ್ಟಫಿಂಗ್ ಮಸಾಲಾ ರೆಡಿ ಆಯ್ತು. ತುಂಬಾನೇ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸ್ಟಫಿಂಗ್ ಅನ್ನ ಮಾಡ್ಕೊಂಡಿದೀವಿ ಅಂತ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಬೋಟಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಇವಾಗ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೋಟಿಗೆ ನಾವು ರೆಡಿ ಮಾಡಿರುವಂತಹ ಸ್ಟಫಿಂಗ್ ಮಸಾಲಾನ ನಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನಾವು ಈ ಸ್ಟಫಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಜಾಸ್ತಿ ಬೇಕಂತ ಹೇಳಿದ್ರೆ ಜಾಸ್ತಿನೇ ಸ್ಟಫಿಂಗ್ ಮಾಡ್ಕೋಬಹುದು. ಸ್ವಲ್ಪ ಜಾಸ್ತಿ ಏನು ಬೇಕಾಗಿರಲ್ಲ, ಕಡಿಮೆ ಬೇಕು, ಮೀಡಿಯಂ ಆಗಿ ಬೇಕಂದ್ರೆ ಈ ಮಸಾಲೆನ ಕಡಿಮೆ ಮೀಡಿಯಂ ಅಲ್ಲೂ ನೀವು ಬೇಕಾದ್ರೆ ಹಾಕೋಬಹುದು. ನಾನಿಲ್ಲಿ ಒಂದು ಬೋಟಿಗೆ ಏನಿಲ್ಲ ಅಂದ್ರೂ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಸ್ಟಫಿಂಗ್ ಅನ್ನ ಹಾಕೊಳ್ತಾ ಇದ್ದೀನಿ. ಎಲ್ಲಾ ಬೋಟಿಗೂ ಇದೇ ರೀತಿ ನಾವು ಸ್ಟಫಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡು ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ. ಇವಾಗ ನೆಕ್ಸ್ಟ್ ನಾನು ಎಲ್ಲದಕ್ಕೂ ಹಾಕೊಂಡಿದ ನಂತರ ನಾನಿಲ್ಲಿ ಸೇವ್ ಮಿಕ್ಚರ್ ಅನ್ನ ಹಾಕೊಳ್ತಾ ಇದ್ದೀನಿ. ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ಅದನ್ನ ಬೇಕಾದ್ರೂ ಹಾಕೋಬಹುದು. ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಬೂಂದಿ ಖಾರ, ಕಡ್ಡಿ ಖಾರ ಯಾವ್ದು ಬೇಕಾದ್ರೂ ನೀವು ಹಾಕೋಬಹುದು. ನಾನಿಲ್ಲಿ ಸೇವ್ ಮಿಕ್ಚರ್ ಅನ್ನ ಮೇಲೆ ಈ ತರ ಎಲ್ಲದಕ್ಕೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ನೋಡ್ತಾ ಇರಬಹುದು ಯಾವ ರೀತಿ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ಈ ತರ ಸೇವ್ ಮಿಕ್ಚರ್ ಹಾಕೊಂಡಿದ ನಂತರ ಒಂದು ಅರ್ಧ ಓಳಾಗೋಷ್ಟು ನಿಂಬೆ ರಸನ ಎಲ್ಲದಕ್ಕೂ ಕೂಡ ಈ ರೀತಿ ರಸನ ಸೇರಿಸ್ಕೊಳ್ಳೋಣ. ನಿಮ್ಗೆ ಈ ತರ ನಿಂಬೆ ರಸ ಇಷ್ಟ ಇತ್ತಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ನಿಂಬೆ ರಸನ ನೀವು ಸ್ಕಿಪ್ ಮಾಡ್ಕೋಬಹುದು. ಬಟ್ ಹಾಕಿದ್ರೆ ತುಂಬಾನೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ರಸನ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ
2 ಕಪ್ ಆಗೋಷ್ಟು ನಾನು ಇಲ್ಲಿ ಕಡಲೆ ಪುರಿನ ಹಾಕೊಳ್ತಾ ಇದ್ದೀನಿ. ಈ ತರ ಹಾಕೋದ್ರಿಂದ ಟೇಸ್ಟು ಇನ್ನು ಡಬ್ಬಲ್ ಆಗಿ ಕೂಡ ಇರುತ್ತೆ. ನೋಡಿ ಔಟ್ ಸೈಡ್ ಅಲ್ಲಿ ಸೇಮ್ ಟು ಸೇಮ್ ಯಾವ ರೀತಿ ಕೊಡ್ತಾರೋ ಅದೇ ರೀತಿ ನಾವು ಮನೆಯಲ್ಲಿ ತುಂಬಾನೇ ಸುಲಭವಾಗಿ ಕೂಡ ಮಾಡ್ಕೋಬಹುದು. ಕಡಲೆ ಪುರಿನ ಇವತ್ತು ಈ ತರ ಹಾಕೊಂಡಿದ ನಂತರ ಮತ್ತೆ ನಾನು ಅದ್ರ ಮೇಲೆ ಸ್ವಲ್ಪ ಸೇವನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಸ್ಟಫಿಂಗ್ ಮಸಾಲೆನೂ ಕೂಡ ಹಾಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ದಾಳಿಂಬೆನ ಹಾಕೊಂಡ್ರೆ ಆಯ್ತು. ತುಂಬಾನೇ ಪರ್ಫೆಕ್ಟ್ ಆಗಿ ಮಸಾಲಾ ಬೋಟಿ ರೆಡಿ ಆಗುತ್ತೆ. ನೋಡುವುದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನುವುದಕ್ಕೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ನೋಡಿ ಎಲ್ಲಾ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಯಾವಾಗ ಬೇಕಂದ್ರೆ ಅವಾಗ ಟ್ರೈ ಮಾಡಿ ನೋಡಿ, ತುಂಬಾನೇ ಇಷ್ಟಪಡ್ತಾರೆ. ಖಂಡಿತ ಇವತ್ತಿನ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಫೈನಲಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಬೋಟಿ ಚಾಟ್ ಮಸಾಲಾ ರೆಡಿ ಆಯ್ತು. ಯಾರು ಬೇಕಾದ್ರೂ ಕ್ವಿಕ್ ಆಗಿ ಈಸಿಯಾಗಿ ಮನೆಯಲ್ಲೇ ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು. ಈ ವಿಡಿಯೋ ಒಂದ್ ಸ್ವಲ್ಪನಾದ್ರೂ ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ನಾಗು ಮಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.